ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ನಾನ್ ಅಜಿತ್. ಓಕೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಏಪ್ರಿಲ್ 15 ನನ್ನ ಮಗನಿಗೆ ರಿಸಲ್ಟ್ ಇತ್ತು. ಸೊ ಸ್ಕೂಲ್ಗೆ ಹೊರಟಿದ್ದೀವಿ. ಇವ್ರ ಸ್ಕೂಲಲ್ಲಿ ರಿಸಲ್ಟ್ ಅನೌನ್ಸ್ಮೆಂಟ್ ಹೆಂಗಿರುತ್ತೆ ಅಂದರೆ ಸೇಮ್ PTM ಮಾಡಿರ್ತಾರೆ. ಅಂದರೆ ಇದು ಲಾಸ್ಟ್ PTM ಅಂತಲೂ ಹೇಳ್ಬೋದು. ಏಕೆಂದರೆ UKG ಇದು ಲಾಸ್ಟ್ ಅಲ್ವಾ. ನೆಕ್ಸ್ಟ್ ಇವನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗಿರ್ತಾನೆ. ಇಲ್ಲಿ ಅವ್ನಿಗೆ ಎಕ್ಸಾಮ್ ಎಲ್ಲ ಆ್ಯನ್ಯುವಲ್ ಎಕ್ಸಾಮ್ ಪೇಪರ್ ಎಲ್ಲ ಕೊಡ್ತಾರೆ. ಅಲ್ಲೇನಾದರೂ ಮಿಸ್ಟೇಕ್ ಮಾಡಿದರೆ ಅವನು ಯಾವುದ್ರಲ್ಲಿ ಇಂಪ್ರೂವ್ ಆಗಬೇಕು, ಯಾವುದ್ರಲ್ಲಿ ಸ್ವಲ್ಪ ಬ್ಯಾಕ್ ಉಳಿದಿದ್ದಾನೆ ಅದೆಲ್ಲ ತಿಳಿಸಿ ಇದನ್ನು ಸ್ವಲ್ಪ ಸಮ್ಮರಲ್ಲೆಲ್ಲ ಕಲಿಸಿ ಅಂತ ಹೇಳಿ ಓಕೆ ಎಕ್ಸಾಮ್ ಚೆನ್ನಾಗಿ ಬರ್ದಿದ್ದಾನಾ ಇಲ್ವಾ, ಹೇಗಿದ್ದ ಅದೆಲ್ಲ ಮಾತಾಡಿ, ಗೊತ್ತಲ್ಲ PTM ಅಂದರೆ ಎಲ್ಲ ಮ್ಯಾಮ್ ಜೊತೆ ಮಾತಾಡಿಕೊಂಡು ಅಚ್ಚೋರು ಮ್ಯಾಮ್ ಜೊತೆ ಫೋಟೋನು ತಗೊಂಡು ಬಂದ್ವು. ಇದು ನೋಡಿ ಹೊರಗಡೆ ಬಂದ್ವು. ಇಲ್ಲಿ ಸ್ವಲ್ಪ ಒಂದು 10 ನಿಮಿಷ ಆಟ ಆಡ್ತೀನಿ ಅಂತ ಹೇಳ್ದ. ಅದಕ್ಕೆ ಸರಿ ಆಟ ಆಡ್ಕೊಳ್ಳಿ, ಲಾಸ್ಟ್ ಡೇ ಫ್ರೆಂಡ್ಸು ಸಿಕ್ಕಿದಾರಲ್ಲ ಅಂಥೇಳಿ ಹಂಗೆ ಒಂದು 10 ನಿಮಿಷ ವೆಯ್ಟ್ ಮಾಡ್ತಾ ಕೂತಿದ್ದೆ. ಅವನು ಆಟ ಆಡಿ ಆಮೇಲೆ ಮನೆಗೆ ಬಂದ್ವು. ಇಲ್ಲಿ ನೋಡಿ ಸ್ಕೂಲ್ ಹತ್ರ ಸ್ಪೇಸ್ ಎಲ್ಲ ತುಂಬ ಚೆನ್ನಾಗಿದೆ, ಮಕ್ಕಳು ಆಟ ಆಡೋದಕ್ಕಾಗಿರ್ಬೋದು. ಇವಾಗ ಏನಾದರೂ ಫಂಕ್ಷನ್ ಮಾಡಿದ್ರೆ ನೋಡಿ ತುಂಬಾ ದೊಡ್ಡದಾಗಿದೆ ಸ್ಪೇಸು. ರಿಸಲ್ಟ್ ಇವಂದು ಹೇಗಾಗಿದೆ ಅಂದರೆ ಮಾರ್ಕ್ಸ್ ಎಲ್ಲ ಹೇಗೆ ತೆಗ್ದಿದ್ದಾನೆ ಎಲ್ಲ ಮನೆಗೆ ಹೋಗಿ ನಿಮಗೆ ತೋರಿಸ್ತೀನಿ. ಹೊರಗಡೆ ತುಂಬ ಬಿಸಿಲಿರೋದ್ರಿಂದ ನಾವು ಸ್ಕೂಲ್ಗೆ ಹೋಗಿ ಮನೆಗೆ ಬರೋ ಅಷ್ಟರಲ್ಲಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವು. ನಾವು ಮನೆಯಿಂದ ಹೊರಟಾಗ 11 ಗಂಟೆ ಅಷ್ಟಾಗಿತ್ತು. ಆಮೇಲೆ ಸ್ಕೂಲಲ್ಲಿ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ 1:30 ಆಗಿತ್ತು. ಅಂದರೆ ಅರೌಂಡ್ 2 ಅವರ್ ಆಯಿತು ಅನಿಸುತ್ತೆ. ಅಷ್ಟರಲ್ಲೇ ಫುಲ್ ಟಯರ್ಡ್ ಆಗಿದ್ವು. ಯಾಕೆಂದರೆ ತುಂಬಾ ಬಿಸಿಲಿದೆ ಹೊರಗಡೆ, ನಿಮಗೆ ಗೊತ್ತಿರ್ಬೋದು. ಸೊ ಅದರಿಂದ ನೋಡಿ ಇವಾಗ ಮನೆಗೆ ಬಂದ್ವು. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಒಂದು ಮಾರ್ಕ್ಸ್ ಕಾರ್ಡ್ನ ತೋರಿಸಿದ್ದೀನಿ. ನೋಡಿ ಅವ್ನು ಹೇಗೆ ಮಾರ್ಕ್ಸ್ ತೆಗ್ದಿದ್ದಾನೆ ಅಂತ. ಅಂದರೆ ಲಾಸ್ಟ್ ಇಯರ್ಗೆ ಹೋಲಿಸಿದ್ರೆ ಲಾಸ್ಟ್ ಇಯರ್ಗಿನ್ನ ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು. ಲಾಸ್ಟ್ ಇಯರು ಎಲ್ಲದರಲ್ಲೂ ಔಟ್ ಇದ್ದ. ಅಂದರೆ ಇವ್ರಿಗೆ 100ಗೆ ಇರಲ್ಲ ಮಾರ್ಕ್ಸ್, ಇವ್ರಿಗೆ 50 ಅಷ್ಟೇ. UKG ಅಲ್ವಾ, 50 ಇರುತ್ತೆ ಮಾರ್ಕ್ಸು. ಇವನು ಎಷ್ಟು ತೆಗ್ದಿದ್ದಾನೆ ಅಂತ ತೋರಿಸ್ತೀನಿ ನೋಡಿ. ಹಾಗೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು? ಲೈಕ್ ಮಾಡಬೇಕು. ಎಸ್, ಇದು ನೋಡಿ ಮಾರ್ಕ್ಸ್ ಕಾರ್ಡು. UKGದು ಮುಗೀತಲ್ವಾ, ಇದ್ರದ್ದು ಮಾರ್ಕ್ಸ್ ಕಾರ್ಡು. ಇದರಲ್ಲಿ ನೋಡಿ ಆಲ್ಮೋಸ್ಟ್ ಎಲ್ಲದರಲ್ಲೂ A+ ಹಾಕಿದ್ದಾರೆ. ಓಕೆ, ಇದರಲ್ಲಿ ಪರವಾಗಿಲ್ಲ. ಬಟ್ ಒಂದು 2-3 ಕಡೆ A ಅಷ್ಟೇ ಇತ್ತು, ಅದನ್ನೇ ನಾನು ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಅವನು ಎಲ್ಲದರಲ್ಲೂ A+ ಹಾಕಿದ್ದಾರೆ ಅಂತ ಹೇಳ್ಕೊತಿದ್ದ. ಅದಕ್ಕೆ ನೋಡಿ ಇದರಲ್ಲೂ A ಅಷ್ಟೇ ತಗೊಂಡಿದ್ಯಾ ಅಂತ ನಾನು ತೋರಿಸ್ತಾ ಇದ್ದೆ. ನೋಡೋದಲ್ಲ ಮಾರ್ಕ್ಸ್ ಕಾರ್ಡ್ ಈ ಥರ ಓಕೆ ಇರೋದ್ರಲ್ಲಿ ಎಲ್ಲದರಲ್ಲೂ A+ ಇದೆ. ಮತ್ತು ಅಬ್ಸರ್ವೇಷನ್ ರಿಪೋರ್ಟ್ ಕೂಡ ನೋಡಿ ಹಿಂದೆಗಡೆಯಲ್ಲಿ ಬರೆದಿದ್ದಾರೆ. ಆಲ್ ಆ್ಯಕ್ಟಿವಿಟೀಸ್ ಗುಡ್ ಅಂತಲೇ ಇದೆ. ಎಲ್ಲ ಕ್ಲಾಸ್ ರೂಮ್ ಆ್ಯಕ್ಟಿವಿಟೀಸಲ್ಲೆಲ್ಲ ಇನ್ವಾಲ್ವ್ ಆಗಿದ್ದಾನೆ. ನೆಕ್ಸ್ಟು ಪ್ರಮೋಟ್ ಮಾಡಿದ್ದಾರೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ. ಇಷ್ಟೇ ಮಾರ್ಕ್ಸ್ ಕಾರ್ಡು. ನೆಕ್ಸ್ಟು ಮಾರ್ಕ್ಸ್ ನೋಡೋದಾದರೆ ನೋಡಿ, ಇವ್ರಿಗೆ 50 ಮಾರ್ಕ್ಸ್ ಅಂತ ಹೇಳಿದ್ನಲ್ಲ, ಇದು ಇಂಗ್ಲೀಷಲ್ಲಿ 50ಗೆ 49.5, ಮ್ಯಾಥ್ಸಲ್ಲಿ 50ಗೆ 48.5, ಮತ್ತು ಸೈನ್ಸಲ್ಲಿ 50ಗೆ 49 ಈ ಥರ ತೊಗೊಂಡಿದ್ದಾನೆ. ಇದು ಆ್ಯನ್ಯುವಲ್ ಎಕ್ಸಾಮ್ದು. ಲಾಸ್ಟ್ ಇಯರ್ ಔಟ್ ಬಂದಿತ್ತು. ಈ ಸರಿ ನೋಡಿ ಯಾವ ಥರ ತಗೊಂಡಿದ್ದಾನೆ. ಇದೆಲ್ಲ ಅಸೈನ್ಮೆಂಟು, ಅಂದರೆ 4 ಅಸೈನ್ಮೆಂಟ್ ಇರುತ್ತೆ. ಅದೆಲ್ಲ ಮಾರ್ಕ್ಸ್ ಇರಲ್ಲ. ಈ ಥರ A+ ಈ ಥರ ಕೊಟ್ಟಿರ್ತಾರೆ. ನೆಕ್ಸ್ಟು ಇದೆಲ್ಲ ಕಾಂಪಿಟೇಷನು, ಸ್ಪೆಲ್ ಬಿ ಕಾಂಪಿಟೇಷನ್ದು. ಇವನಿಗೆ ಫಸ್ಟ್ ಪ್ಲೇಸ್ ಬಂದಿತ್ತು. ಆಲ್ರೆಡಿ ಅವನಿಗೆ ಮೆಡಲ್ ಹಾಕಿದ್ರಲ್ವ, ಆವಾಗ ಹೇಳಿದ್ದೀನಿ ಯಾವುದೋ ವೀಡಿಯೋದಲ್ಲಿ. ಅಂದರೆ 3 ಕಾಂಪಿಟೇಷನು ಇವನು ಹೋಗಿದ್ದೆ. 3 ಕಾಂಪಿಟೇಷನ್ನು, 4 ಇತ್ತು ಬಟ್ ಒಂದಕ್ಕೆ ಆಬ್ಸೆಂಟ್ ಆಗಿದ್ದ, 3ಗೆ ಹೋಗಿದ್ದ. 3ಲೂ ಕೂಡ ಫಸ್ಟ್ ಪ್ಲೇಸ್ ಇದ್ದಾನೆ. ಅದೆಲ್ಲ ಓಕೆ. ಈ ಥರ ಆ್ಯನ್ಯುವಲಲ್ಲಿ 1 ಮಾರ್ಕ್ಸು 1.5 ಈ ಥರ ಲೆಸ್ ಆಗಿದ್ದಾನೆ. ಮಿಡ್ ಟರ್ಮಲ್ಲೆಲ್ಲ ನೋಡಬೇಕು, ಆಲ್ಮೋಸ್ಟು ಎಲ್ಲದರಲ್ಲೂ ಔಟ್ ಇದ್ದಾನೆ. ಸೆಕೆಂಡ್ ಟರ್ಮಲ್ಲೇ ಈ ಥರ ಆಗಿರೋದು, ಏನಕ್ಕೆ ಅಂತ ಗೊತ್ತಾಗಿಲ್ಲ. ನೋಡಿ ಇವಾಗ ನೆಕ್ಸ್ಟು ತೋರಿಸ್ತಾ ಇದ್ದೀನಲ್ಲ, ಇದು ಮಿಡ್ ಟರ್ಮ್ ಎಕ್ಸಾಮ್ದು. ನೋಡಿ ಎಲ್ಲದರಲ್ಲೂ ಔಟ್ ಇದೆ. ಆ್ಯನ್ಯುವಲಲ್ಲಿ ಸ್ವಲ್ಪ ಕಮ್ಮಿ ಬಂದಿದ್ದಾನೆ. ಅದಕ್ಕೇ ಫಸ್ಟ್ ಸ್ಟ್ಯಾಂಡರ್ಡ್ ಇನ್ನೂ ಟಫ್ ಇರುತ್ತೆ. ಇದೇನೋ ಓಕೆ UKG. ನೆಕ್ಸ್ಟು ಫಸ್ಟ್ ಸ್ಟ್ಯಾಂಡರ್ಡ್ ಟಫ್ ಇರೋದ್ರಿಂದ ನಾವು ಮನೇಲೇ ಮಕ್ಕಳಿಗೆ ಜಾಸ್ತಿ ಪ್ರಾಕ್ಟೀಸ್ ಆದಷ್ಟು ಅವ್ರ ತಲೆಗೆ ಹೋಗೋ ಥರ ನೀಟಾಗಿ ಎಲ್ಲ ಸಬ್ಜೆಕ್ಟಲ್ಲೂ ಪ್ರಾಕ್ಟೀಸ್ ಕೊಡಬೇಕು. ನಾನು ಅದೇ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಫಸ್ಟ್ ಸ್ಟ್ಯಾಂಡರ್ಡ್ ಹೇಗೆ ಇರುತ್ತೆ ಅಂತ. ಇದೆಲ್ಲ ಆದಮೇಲೆ ಫ್ರೂಟ್ಸು ಮನೇಲಿ ಜಾಸ್ತಿ ಇತ್ತು, ಅಂದರೆ ಗ್ರೇಪ್ಸು. ಅದನ್ನು ನೋಡಿದೆ,
ಸಮ್ಮರ್ ಅಲ್ವಾ ಬೇಗ ಹಾಳಾಗ್ಬಿಡುತ್ತೆ. ಅದಕ್ಕೆ ಸುಮ್ಮನೆ ತಿನ್ನು ಅಂತಂದರೆ ತಿನ್ನಲ್ಲ. ಏನಾದರೂ ವೆರೈಟಿ ಡಿಸೈನ್ ಎಲ್ಲ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ. ಆದ್ದರಿಂದ ಬೇರೆ ಬೇರೆ ಶೇಪಲ್ಲಿ ಕಟ್ ಮಾಡಿ ಕೊಡೋಣ ಅಂತ ನೋಡಿ ಈ ಥರ ಮಾಡಿ ಕೊಡ್ತಾಯಿದ್ದೀನಿ ಅವನಿಗೆ. ಗ್ರೇಪ್ಸ್ ತಂದಾಗೆಲ್ಲ ಆಲ್ಮೋಸ್ಟ್ ಹಿಂಗೆ ಮಾಡಿ ಕೊಟ್ಟಿದ್ದೀನಿ. ಅದಕ್ಕೆ ಅವ್ನಿಗೆ ಇಷ್ಟ ಆಗುತ್ತೆ ಅಂತೇಳಿ ಹಿಂಗೆ ಮಾಡಿ ಕೊಟ್ಟರೆ ತಿಂತಾನೆ. ಅಂದರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಅದನ್ನು ಬೇಗನೂ ತಿಂತಾನೆ. ಅದಕ್ಕೋಸ್ಕರ ಹಿಂಗೆ ಮಾಡಿಕೊಡ್ತೀನಿ. ಎಂತ ಕೇಳು, ಎಂತ ಕೇಳು, ಗೆಸ್ ಮಾಡು. ರಿಸಲ್ಟ್ ಬಂದೈತೆ ಅಂತಲ್ಲ, ಇಲ್ಲಿ ನೀನೇ ಓನಾಗಿ ಕೂತ್ಕೊಂಡು ಬರೀತಿದ್ಯಲ್ಲ ಅದಕ್ಕೆ. ಇನ್ನೆಂತಕ್ಕೆ ಅಂದ್ಕೊಂಡೆ. ಇವನು ಫುಡ್ಡು ತಿನ್ನೋದಕ್ಕಿಂತ ಜಾಸ್ತಿ ಫ್ರೂಟ್ಸ್ನ ಲೈಕ್ ಮಾಡ್ತಾನೆ ಫುಡ್ಗಿನ್ನ. ಅದಕ್ಕೆ ಆಲ್ಮೋಸ್ಟ್ ನಾನು ಜಾಸ್ತಿ ಫ್ರೂಟ್ಸ್ನೇ ಕೊಡ್ತಾ ಇರ್ತೀನಿ. ಅವ್ನಿಗೆ ಇಷ್ಟ ಅಲ್ವಾ, ಅದಕ್ಕೆ ಫುಡ್ ಆದರೆ ನಾವೇ ಹಿಂಸೆ ಮಾಡಿ ತಿನ್ನಿಸ್ಬೇಕು. ಅವ್ನಿಗೆ ಇಷ್ಟ ಇರಲ್ಲ, ಇಷ್ಟ ಇರೋದನ್ನೇ ತಿನ್ನಲಿ ಅಂತ. ಹಂಗಂದ್ಬಿಟ್ಟು ಫುಡ್ ತಿನ್ನಿಸಲ್ಲ ಅಂತಲ್ಲ, ಅದನ್ನು ತಿನ್ನಿಸ್ತೀನಿ. ನೋಡಿ, ಇದು ಬುಕ್ ಮಾಡಿದ್ದೆ, ಜಸ್ಟ್ ಇವಾಗ ಆರ್ಡರ್ ಬಂತು, ಅದಕ್ಕೇ ಓಪನ್ ಮಾಡ್ತಾಯಿದ್ದೀನಿ. ಇದು ಮೈಕ್ರೋ ಫೈಬರ್ ಕ್ಲಾತ್, ಅದೇ ವೆಹಿಕಲ್ಗೆಲ್ಲ ಯೂಸ್ ಮಾಡ್ತಾರೆ, ನೋಡಿರ್ಬೋದು. ಕಾಮನ್ನಾಗಿ ಅದಕ್ಕೆ ಅಂತ ಹೇಳ್ತಾರೆ, ಆದರೆ ಇದೆಲ್ಲ ಆಲ್ ಪರ್ಪಸ್ಗೆ ಯೂಸ್ ಮಾಡ್ಬೋದು ಅಂತ ನನಗನ್ಸುತ್ತೆ. ನಾನು ಕಿಚನ್ಗೆಲ್ಲ ಯೂಸ್ ಮಾಡಿದ್ದೀನಿ. ತುಂಬಾ ಅಂದರೆ ನೀರೆಲ್ಲ ಚೆಲ್ಬಿಟ್ರೆ ಬೇಗನೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ನನಗೆ ಈ ಬಟ್ಟೆ ತುಂಬ ಇಷ್ಟ ಆಯಿತು. ನಾನು ಆಲ್ರೆಡಿ ಈ ಥರದನ್ನ ಯೂಸ್ ಮಾಡಿದ್ದೀನಿ ಕಿಚನ್ಗೆಲ್ಲ, ಅದರಿಂದ ಇಷ್ಟ ಆಗಿತ್ತಲ್ಲ, ಮತ್ತೆ ಬೇಕಿತ್ತು ನನಗೆ, ಅದಕ್ಕೆ ತರಿಸ್ಕೊಂಡೆ. ಇದು ನೋಡಿ, ನಾನು ಈ ಥರ ಮಾಡಿ ಕೊಟ್ಟಿದ್ನಲ್ವ, ಅದಕ್ಕೆ ಅವನ ಲೆಟರ್ಗೆ 2 ಕಲರ್ನು ಮಿಕ್ಸ್ ಮಾಡಿ ಎ ಅಂತ ಬರ್ಕೊಂಡು ತಿಂತಿದ್ದಾನೆ. ನೋಡಿ, ಒಂದನ್ನು ನಾವು ಮಾಡಿ ತೋರಿಸಿದ್ರೆ ಮಕ್ಕಳು ಕೂಡ ಅದೇ ಕಲಿತಾರೆ. ನೋಡಿ, ಅವನು ಮಾಡ್ಕೊಂಡು ತಿಂತಾ ಇದ್ದಾನೆ ಆಲ್ರೆಡಿ. ಇದು ನೈಟ್ ಊಟಕ್ಕೆ ಪನ್ನೀರ್ ಪಲಾವ್ ಮಾಡಿದ್ದೆ. ಇಲ್ಲಿ ನೋಡಿ, ಫಸ್ಟು ಒಗ್ಗರಣೆಗೆ ಮಾಮೂಲಿ ಮಸಾಲೆ ಹಾಕ್ತೀವಲ್ವ, ಚಕ್ಕೆ ಲವಂಗ, ಈರುಳ್ಳಿ, ಟೊಮೊಟೊ ಎಲ್ಲ ಗೊತ್ತಲ್ವ, ಅದೆಲ್ಲ ಹಾಕಿದ್ದೀನಿ. ಆಮೇಲೆ ಮಸಾಲಗಳನ್ನ ಆ್ಯಡ್ ಮಾಡಿದ್ದೀನಿ, ಮಸಾಲ ಪೌಡರ್ಗಳನ್ನ. ಅದಾದಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಂಡಿರೋಂಥ ಪನ್ನೀರನ್ನ ಹಾಕಿ, ಆಮೇಲೆ ಅಕ್ಕಿ ಹಾಕಿ ಅದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿ, ಆಮೇಲೆ ಅಕ್ಕಿ ಎಷ್ಟು ಹಾಕಿರ್ತೀವಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಇಲ್ಲಾಂದರೆ ಪುದೀನ ಸೊಪ್ಪು, ಎರಡನ್ನೂ ಕೂಡ ಹಾಕೊಬೋದು. ಪುದೀನ ಆಪ್ಷನಲ್ಲು, ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ನಾನು 2 ಹಾಕಿದ್ದೀನಿ. ಇಷ್ಟ ಹಾಕಿದ್ರೆ ಪನ್ನೀರ್ ಪಲಾವ್ ರೆಡಿ ಆಗುತ್ತೆ. ನೋಡಿ, ಟೇಸ್ಟು ಚೆನ್ನಾಗಿತ್ತು, ನೀವು ಕೂಡ ಟ್ರೈ ಮಾಡಿ. ಯಾವುದೇ ಅಡುಗೆಗಾದ್ರೂ ಮಸಾಲೆ ತುಂಬ ಹಾಕಿ ಮಾಡಿದಾಗ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ. ಸಿಂಪಲಾಗಿ ಮಾಡಿದ್ರೇ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ನಾನು ಸಿಂಪಲಾಗೇ ಮಾಡೋದು. ನನ್ನ ಮಗನಿಗೆ ಊಟ ತಿನ್ಸೋಕ್ಕೆ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸದಾಗಿ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.